ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಗಾರ್ಡನ್ ವೀಲ್ಸ್ಗೆ. ಇವತ್ತು ಮತ್ತೊಂದು ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಮೊದಲು ಇವತ್ತು ಅಮಾವಾಸ್ಯೆ, ನಾಗರ ಪಂಚಮಿ ಅಮಾವಾಸ್ಯೆ ಐತಿ. ಸೊ ಹಂಗೆ ಸಂಡೇನೂ ಐತಿ. ಮೊದಲ ನಮ್ಮ ಮನೆ ದೇವರಾದಂಥ ಶ್ರೀ ಮಲ್ಲಿಕಾರ್ಜುನ ಗುಡಿಗೆ ಹೋಗಿ ಅಲ್ಲಿ ದರ್ಶನ ತೊಗೊಂಡು ಪೂಜೆ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮುಂದೆ ಹೋಗೋ ಪ್ಲ್ಯಾನ್ ಐತಿ. ಮುಂದೆ ಅಂದರೆ ಎಲ್ಲಿ ಇಲ್ಲ, ಹುಬ್ಳಿಯಿಂದ ಒಂದು 16 ಕಿಲೋಮೀಟ್ರ್ ದೂರ ಬೂದನಗುಡ್ಡ ಅಂತೈತಿ. ಸೊ ಈ ಟೈಮ್ನಾಗ ಹೋಗ್ಬೇಕು, ಎಲ್ಲ ಹಸಿರು ಇರ್ತೈತಿ, ನೋಡುವಂಥ ಪ್ಲೇಸ್, ಪ್ರೇಕ್ಷಣೀಯ ಸ್ಥಳ ಐತಿ, ಗುಡಿ ಐತಿ ಬಸವನಂದ. ಸೊ ಅಲ್ಲಿ ಹೊಂಟೈತಿ. ಹಿಂಗೆ ಸೀದಾ ಹೋದ್ರೆ ಹುಬ್ಳಿಗೆ ಹೋಗ್ತೇವೆ. ಸೊ ನನಗೇನು ಹುಬ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಏರ್ಪೋರ್ಟ್ ರೋಡ್ ಇದೆ. ಸೀದಾ ಹೋದರೆ ಇಲ್ಲೇ ಮುಂದೆ ಇಲ್ಲಿಯೂ ಸೀದಾ ಹೋದರೆ ಏರ್ಪೋರ್ಟಿಗೆ ಹೋಗ್ತೇವೆ. ಹುಬ್ಳಿ ಏರ್ಪೋರ್ಟ್, ಗೋಕುಲ್ ರೋಡ್ ಆ ರೂಟ್. ಸೊ ನಾ ಹಿಂಗೆ ಕೊಂಟೇನಂದ್ರೆ ಹುಬ್ಳಿಯಿಂದ ಬರೋರು ಆ ಕಡೆ ಸಿದ್ದಾರೂಢ ಮಟ್ಟದ ಬಾಜು ಅಲ್ಲಿ ದಾರಿ ಐತಿ ದೇವ್ರ ಗುಡಿ ಆಗಿ ಬರಾಕ. ಆಮೇಲೆ ಬೂದನಗುಡ್ಡ ಬರ್ಬೇಕಂದ್ರೆ ಕಲಗಟ್ಟಿ ರೋಡ್ ಹಿಡಿದು ಬರ್ಬೇಕು. ಸೊ ನಂದು ಇಲ್ಲಿ ಶಾರ್ಟ್ಕಟ್ ಐತೆ ಅಂತೇಳಿ ನಾ ಹಿಂಗೆ ಶಾರ್ಟ್ಕಟ್ನಾಗ ಹಾಕಿ ಹೊಂಟೇನಿ ಮನೆ ದೇವರಿಗೆ. ದೇವ್ರಿಗೆ ಅಲ್ಲಿ ಮುಂದೆ ಬೂದನಗುಡ್ಡಕ್ಕೆ ಹೋಗ್ಬೇಕಂದ್ರೆ ಧಾರವಾಡ ಕಡೆಯಿಂದ ಹೋಗೋದಾದ್ರೆ ಕಲಗಟ್ಟಿ ರೋಡ್ಲೇನೂ ಹೋಗ್ಬೋದು. ಅಥವಾ ಧಾರವಾಡ ಆ ಕಡೆ ಹುಬ್ಳಿಯಿಂದ ಬರಾರಿದ್ರಂದ್ರೆ ಹುಬ್ಳಿಯಿಂದ ಕಲಗಟ್ಟಿ ರೋಡ್, ಅದು ಕಲಗಟ್ಟಿ ರೋಡಿಗೆ ಬರ್ತೈತಿ. ಹುಬ್ಳಿಯಿಂದ 14 ಕಿಲೋಮೀಟ್ರ್ ಆಗ್ತೈತಿ, ಭಾಳ ಏನಾಗೋದಿಲ್ಲ. ನಾ ಈ ಶಾರ್ಟ್ಕಟ್ಲಿ ಹೋಗೋಕೆ ಕಾರಣ ಏನಂದ್ರೆ ಈ ರೀತಿ ಗ್ರೀನ್ ಎನ್ವೈರ್ಮೆಂಟ್ ಒಳಗೆ ಗಾಡಿ ಹೊಡ್ಯಾಕೊಂತಾರ ಏನೋ ಖುಷಿ, ಸಂತೋಷ. ಸುತ್ತಲೂ ಹಸಿರು ಇರ್ತೈತಿ. ಅಲ್ಲಿ ಮೇನ್ ಹೈವೇಲಿ ಹೋದ್ರೆ ಟ್ರಾಫಿಕ್, ಗಾಡಿ ಸೌಂಡ್, ಟ್ರಾಫಿಕ್ನ ಜಾಸ್ತಿ. ಹಿಂಗೆ ಶಾರ್ಟ್ಕಟ್ ಒಳಗೆ ಹೋದ್ರೆ ಅದು ಪೂರ್ತಿ ಹಳ್ಳಿ ವಾತಾವರಣ. ಸೊ ಸುತ್ತಲೂ ಹಸಿರು, ಕಾಡು, ಆರಾಮ್ ನೆಮ್ಮದಿಯಿಂದ ಏನೋ ಒಂಥರ ಶಾಂತಿ, ಸಮಾಧಾನ. ಸೊ ಅದಕ್ಕೆ ನಾ ಈ ಶಾರ್ಟ್ಕಟ್ಲೇನೋ ಹೋಗೋಕೆ ಭಾಳ ಇಷ್ಟಪಡ್ತೇನೆ ಯಾವಾಗಲೂ. ಇಲ್ಲೈತೆ ನೋಡ್ರಿ, ಇದು ರೈಟ್ ಸೈಡ್ ಏನು ಕಾಣತೈತಿ, ಇದು ದೇವ್ರ ಗುಡಿ ಕೆರಿ ದೊಡ್ಡದೈತಿ. ಜಾಸ್ತಿ ಮಳೆ ಆಗಿದ್ದಕ್ಕೆ ನೀರು ಮಸ್ತ್ ತುಂಬೈತಿ. ನನಗೆ ಒಂದು ಕುತೂಹಲಕಾರ ಸಂಗತಿ ಏನಂದ್ರೆ ಕೆರಿ ಇಲ್ಲಿ ಸುತ್ತಮುತ್ತಲು ಎಲ್ಲಿಯೂ ರೈಲ್ವೆ ಹಳಿ ಇಲ್ಲ. ಇಲ್ಲಿಂದ 12-13 ಕಿಲೋಮೀಟ್ರ್ ದೂರ ಐತಿ ಹುಬ್ಳಿ ರೈಲ್ವೆ ಸ್ಟೇಷನು. ಆದರೂ ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಈ ಕೆರಿನ ಮೇಂಟೆನೆನ್ಸ್ ಮಾಡ್ತಾರೆ. ಅದು ಯಾವ ಇದ್ರ ಮೇಲೆ ನನಗೂ ಅಷ್ಟು ಗೊತ್ತಿಲ್ಲ. ಇನ್ನೂರು ನಂಗೆ ಅದೊಂದು ಸ್ವಲ್ಪ ತಲೆಯಾಗ ಕಿಟಕಿಟಿ ಏನೋ ಅಂತಾರಲ್ಲಿ ಕುತೂಹಲ. ಇಲ್ಲಿ ಸುತ್ತಲೂ ರೈಲ್ವೆ ಹಳಿ ಇಲ್ಲ, ಏನಿಲ್ಲ, ರೈಲ್ವೆ ಸ್ಟೇಷನ್ ಇಲ್ಲ, ಏನಿಲ್ಲ. ಆದರೂ ಅಲ್ಲಿಂದ ಇಲ್ಲಿ ಮಟ್ಟ ಈ ಕೆರಿನ ರೈಲ್ವೆ ಇಲಾಖೆದಾರ ಮೇಂಟೆನೆನ್ಸ್ ಮಾಡ್ತಾರಂದ್ರೆ ಹೆಂಗೆ ಅನ್ನೋದು ಇನ್ನೂ ತಲೆಯಾಗ ಒಂದು ಸ್ವಲ್ಪ ಹುಳ ಬಿಟ್ಕೊಂಡಂಗನ. ಆದರೂ ಇರಲಿ, ಚಲೋ ಮೇಂಟೈನ್ ಮಾಡ್ಯಾರ. ಮೊದಲಿಷ್ಟು ಇಂಪ್ರೂವ್ ಇದ್ರಕ್ಕಲ್ಲ, ಈಗ ಒಂದು ಸ್ವಲ್ಪ ಕುಂದ್ರಾಕ ಸಂಜೆ ಹೊತ್ತದು ಕೆರಿ ದಂಡಿ ಮೇಲೆ ಕುಂದ್ರಾಕ ಒಂದೆರಡು ಚೇರ್ ಟೈಪ್, ಸೋಫಾ ಟೈಪ್ ಅವನ್ನ ಇದನ್ನು ಮಾಡ್ಯಾರ ಸಿಮೆಂಟಿನು. ಈ ಕೆರಿದ ವ್ಯೂ ನೋಡ್ಬೇಕಂದ್ರೆ ಸಾಯಂಕಾಲ ಬರ್ಬೇಕು, 4 ಗಂಟೆ ಮೇಲೆ ಬರ್ಬೇಕು. ಸನ್ಸೆಟ್ಸ್ ಮಸ್ತ್ ಕಾಣ್ತೈತಿ ಇಲ್ಲಿ ವ್ಯೂ, ಎರಡೂ ಗುಡ್ಡಗಳ ನಡುವೆ. ಆದರೆ ಬರೋರ ಕಡೆ ಒಂದು ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಬಂದು ಈ ಪ್ಲಾಸ್ಟಿಕ್ ಬಾಟಲ್ ಅದು ಇದು ಎಣ್ಣೆ ಹೊಡಿತಾವೆ. ಒಂದಿಷ್ಟು ಜನ ಬಂದು ಎಣ್ಣೆ ಹೊಡಿತಾರೆ. ಅವನದು ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್. ಬರ್ರಿ ಸಂಜಿನ ಬಂದು ಎನ್ವೈರ್ಮೆಂಟ್ ಸುತ್ತಲೂ ನೋಡ್ರಿ, ಸನ್ಸೆಟ್ ನೋಡ್ರಿ, ಕುಂದ್ರಿ, ಎಂಜಾಯ್ ಮಾಡಿರಿ, ಹೋಗ್ರಿ. ಅದನ್ನು ಬಿಟ್ಟು ಅದು ಎಲ್ಲ ತಂದಿದ್ದಕ್ಕೆ ಕಸ, ಪ್ಲಾಸ್ಟಿಕ್ ಬಾಟಲ್ ಇದನ್ನು ಎಲ್ಲ ಇಲ್ಲೇ ಹೋಗಿತಾರೆ. ಹಿಂಗಾಗಿ ಒಂದು ಸ್ವಲ್ಪ ಬೇಜಾರಾಗ್ತದೆ. ಇದು ನೋಡ್ರಿ ನಮ್ಮ ಮನೆ ದೇವ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅಮಾವಾಸ್ಯೆ ಐತಿ, ಗದ್ದಲು ಭಾಳ ಐತಿ. ಈಗ ಹೋಗಿ ಪಟ ಪೂಜೆ ಮುಗಿಸ್ಕೊಂಡು ದರ್ಶನ ತೊಗೊಂಡು ಆಶೀರ್ವಾದ ತೊಗೊಂಡು ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಅನ್ನ ಪ್ರಸಾದ ಇರ್ತೈತಿ ಬಂದು ಭಕ್ತಾದಿಗಳಿಗೆ ಅಂತೇಳಿ. ಸೊ ಬಂದು ಭಕ್ತಾದಿಗಳು ಪ್ರಸಾದ ತೊಗೊಂಡು ಹೋಗ್ಬೋದು. ದರ್ಶನ ಮುಗೀತು, ಪೂಜೆ ಮುಗೀತು. ನೆಕ್ಸ್ಟ್ ಪಯಣ ಬೂದನಗುಡ್ಡಕ್ಕೆ ಹೋಗೋದು. ಇಲ್ಲೇ ಬೆಸ್ಟ್ ಬಿಸಿಲು ಐತಿ. ನಮ್ಮ ಧಾರವಾಡ ಹುಬ್ಳ್ಯಾಗ ಮಳೆ ಬಿಡಬಾರ್ದು, ಒಟ್ಟನೆಲ್ಲ ಅವನಿಗಿಲ್ಲ. ಇಲ್ಲಿ ಬಿಸಿಲು ಬೀಳತೈತಿ ಇಷ್ಟ. ಬರೀ ಒಂದು 12 ಕಿಲೋಮೀಟ್ರ್ ಬಂದೆ ನಾನು ಧಾರವಾಡದಿಂದ, ಜಾಸ್ತಿ ಏನು ಬಂದಿಲ್ಲ. ಇದು ಬೂದನಗುಡ್ಡ ಕ್ರಾಸ್. ಹುಬ್ಳಿಯಿಂದ ಕಲಗಟ್ಟಿಗೆ ಹೋಗೋದಾದ್ರೆ ರೈಟ್ ಸೈಡಿಗೆ ಹೊಳ್ಬೇಕು. ಕಲಗಟ್ಟಿಯಿಂದ ನೀವು ಹುಬ್ಳಿ ಸೈಡ್ ಬರಾಕತ್ತಿದ್ರೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡೇ ಬರ್ತೈತೆ ನಿಮ್ಗೆ ಅದು ಕ್ರಾಸ್ ಹೊಳ್ಸೋದು. ಸೊ ಇಲ್ಲಿಂದ ಒಂದು
4-5 ಕಿಲೋಮೀಟ್ರ್ ಇರ್ಬೇಕು ಬುದ್ಧನಗುಡ್ಡ, ಅಷ್ಟೇ, ಇದು ಜಾಸ್ತಿ ಏನಿಲ್ಲ. ಬಂತು ನೋಡ್ರಿ ಬುದ್ಧನಗುಡ್ಡ. ಅಲ್ಲಿ ಮುಂದೆ ಎದುರುಗಡೆ ಕಾಣತ್ತಿರೋದು ಅದ ಬುದ್ಧನಗುಡ್ಡ. ನೀವು ಬೈಕ್ ಇಲ್ಲೇ ಮುಂದೆ ಪಾರ್ಕ್ ಮಾಡಿ ಗುಡ್ಡ ಹತ್ತು ಎಕ್ಸ್ಪೀರಿಯನ್ಸ್ ತೊಗೋಬೇಕಂತೇಳಿ ಮಾಡಿದರೆ ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಇಲ್ಲೊಂದು ಕಾಲ್ದಾರಿ ಐತಿ ಹೋಗಕ್ಕೆ ನಮಗೆ ಮೇಲೆ ಸುತ್ತ. ಅಲ್ಲಿ ಸುತ್ತಾಡ್ಕೊತ ಹೋಗ್ಬೋದು ಹಿಂಗೆ ನಡ್ಕೊತ. ಇಲ್ಲ ಬೈಕ್ ಮೇಲೆ ಮಿಟ ಹೋಯ್ತು ಅಂದ್ರೆ ಹಿಂಗೆ ಗುಡ್ಡದ ಸುತ್ತಲೂ ಒಂದು ರೋಡ್ ಐತಿ, ಹಿಂಗೆ ರೌಂಡ್ ಹೊಡೆದು ಅಲ್ಲಿ ಹಿಂದೆ ಸೀದಾ ಮೇಲೆ ಗುಡ್ಡದ ಕಡೆ ಹೋಗೋದು. ಅಲ್ಲಿ ಪಾರ್ಕಿಂಗ್ ಮೇಲೆ ಐತಿ, ಹಂಗೂ ಹೋಗ್ಬೋದು. ನಿಮ್ಮ ಆಪ್ಷನ್ಸ್, ನೀವು ಬಿಟ್ಟಿದ್ದು. ಬೈಕ್ ತೊಗೊಂಡು ಕಾರ್ ತೊಗೊಂಡು ಮೇಲೆ ಹೋಗ್ತೇನೆ ಅಲ್ಲಿ ಹೋಗ್ಬೋದು. ಇಲ್ಲಪ್ಪ ನಾವು ನಡ್ಕೊತ ಗುಡ್ಡ ಹತ್ತೇವಂತಂದ್ರೆ ಇಲ್ಲೇ ಮುಂದೆ ಪಾರ್ಕ್ ಮಾಡಿ ಗಾಡಿ ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಪಾರ್ಕಿಂಗ್ ಲಾಸ್ಟ್ ಬೈಕ್ ಅದು ಮುಂದೆ ಹೋಗೋದು. ಪಾರ್ಕಿಂಗ್ ಚಾರ್ಜ್ ಏನೋ ಪಾರ್ಕಿಂಗ್ ಫೆಸಿಲಿಟಿ ಅಂಥದ್ದೇನಿಲ್ಲ. ಇಲ್ಲೇ ಖಾಲಿ ಜಾಗ ಇರ್ತೈತಿ, ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಹೋಗೋದು ಅಷ್ಟೇ. ಮತ್ತು ಜಾಸ್ತಿ ಏನಿಲ್ಲ ಪಾರ್ಕಿಂಗ್ ಚೀಟಿ ಅದ್ರದ್ದು ಇದು ರಿಸ್ಟ್ರಿಕ್ಷನ್ ಅದು ಏನಿಲ್ಲ. ಇಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ಅಂತೇನಿಲ್ಲ. ಟ್ರಿಪ್ ಮುಗಿಸಿ ಸೀದಾ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಮೋಡ್ದಾಗ ಮೀನಾಡ್ಯಾಗ ಬಂದಾನಂತ, ಗಾಡಿ ರಿಪೇರಿ ಕೆಟ್ಟ ನಿಂತದಂತ ಫೋನ್ ಹಚ್ಚಾನ. ಸೊ ಈಗ ಅಲ್ಲಿ ಹೋಗಿ ಅವ್ನು ಕರ್ಕೊಂಡು ಮುಂದೆ ಮನೆಗೆ ಹೋಗೋ ಪ್ಲ್ಯಾನ್ ಐತಿ. ಏನು ಮಾಡೋದು ಹೋಗ್ಬೇಕು. ನಾ ಹೆಲ್ಮೆಟಿಗೆ ಕ್ಯಾಮ್ರಾದ ಹಾಕಿದ್ದು ನೋಡಿ ಒಂದಿಬ್ರು ಹುಡುಗರು ನನಗೆ ಫಾಲೋ ಮಾಡ್ಕೊಂಡು ಬಂದು ನಿಲ್ಲಿಸಿ ಮಾತಾಡ್ಸತ್ತಿದ್ರು. ಸೊ ಯೂಟ್ಯೂಬ್ ಮಾಡಿ ವೀಡಿಯೋ ಮಾಡತ್ತೇನಂತೆ ಬಂದು ನಿಲ್ಲಿಸಿ ಮಾತಾಡ್ತಿದ್ರೆ. ನಾನು ಹೆಸರು ನಿನ್ನ ಕೇಳಿಲ್ಲ.
ಬೆಟ್ಟ ಇಲ್ಲೊಂದು ಪಾಯಿಂಟ್ ವ್ಯೂ ಪಾಯಿಂಟ್ ಅದಕ್ಕೆ ನಿಂತಿದ್ದೆ, ಅವರು ನಿಂತಿದ್ರು ಮಾತಾಡ್ತಿದ್ರು. ಇಲ್ಲೇ ಐತೆ ಅಂತ ಹೇಳಿದ ಗಾಡಿ ಹಚ್ಚೇನಂತ ಲೊಕೇಶನ್ ಇಲ್ಲೇ ಕಳಿಸಿದ್ದ. ಅಲ್ಲಿದ್ದ ಎಷ್ಟು ಸ್ಕೂಟಿ, ಬಿಳಿ ಸ್ಕೂಟಿ ಏನಾಗೈತೆ ನೋಡ್ಬೇಕು ಗಾಡಿಗೆ. ಇಲ್ಲಿ ಹೆಚ್ಚು ಕೆರೆ ಇದ್ದಲ್ಲಿ ಮೀನು ಹಿಡಕ್ಕೆ ಹೋಗ್ಯಾನ. ಇಲ್ಲಿಂದ ಮುಂದೆಲ್ಲೋ ಐತೆ ಕೆರೆ, ಆ ಕೆರೆ ಕಡೆ ಮೀನು ಹಿಡಕ್ಕೆ ಹೋಗ್ಯಾನ ಬೌದ್ಧರು. ನೋಡ್ಬೇಕು ಮೆಕ್ಯಾನಿಕ್ ಹುಡುಕಿ ಮೆಕ್ಯಾನಿಕ್ ಕರ್ಕೊಂಬಂದು ಗಾಡಿ ರಿಪೇರಿ ಮಾಡಿ ತೊಗೊಂಡು ಹೋಗೋದು ಇಲ್ಲಿಂದ. ಇನ್ನು ಗಾಡಿ ಏನು ಕೀಲಿ ಐತಿ, ಈಗ ಅವ್ನು ಹುಡ್ಕೊನು. ಆಮೇಲೆ ಅವ್ನು ಹುಡುಕಿ ಆಮೇಲೆ ಮೆಕ್ಯಾನಿಕ್ ಹುಡ್ಕೊಡು. ಅಲ್ಲಿ ಕುಂತಂತ ಗುಡಿ ಮುಂದೆ ಮೀನು ಹಿಡ್ಯಾಕ ಎಷ್ಟು ಹಿಡ್ದಾಗ 50 ಮೀನ. ಮಳೆಗಾಲದಾಗ ಇದ ಪ್ರಾಬ್ಲಮ್ ನೋಡ್ರಿ. ಅವನ ಗಾಡಿ ಮೆಕ್ಯಾನಿಕ್ ಕರ್ಕೊಂಡು ರಿಪೇರ್ ಮಾಡಿ ಬರೋ ಮಟ್ಟ ರಗಡಾಗಿತ್ತು. ಇಲ್ಲಿ ಬಂದ್ರೆ ಈ ದಾರಿ ಎಲ್ಲಿ ನೋಡ್ತಿರಲ್ಲ, ರೋಡ್ ಮಾಡೋಕೆ ಸಂಬಂಧ ಅಡ್ಡ್ಯಾರ. ಸೊ ಗಾಡಿ ನೀರು ನೀರಾಗನ ಹೊಡಿದೀನಿ. ಆಫ್ ರೋಡಿಂಗ್ ಮಾಡಿದಂಗೆ ಆಗ್ತಿಲ್ಲ. ಅದ ಗಾಡಿ ನೀರಾಗ ನಿಲ್ಲಿಸಿದ್ರೆ ಅದು ಮುಗಿದು ಹೊತ್ತು ಬಂದ. ಇವತ್ತಿಗೆ ಇಲ್ಲಿನ ಟ್ರಿಪ್ ಮುಗೀತು. ಮನೆಗೆ ಬಂದೀವಿ ವಾಪಸ್. ರಿಪೇರಿ ಮಾಡ್ಕೊಂಡು ಗಾಡಿನೂ ತಂದೀವಿ, ದುಡ್ಡು ಕರ್ಕೊಂಡ್ಬಂದೀವಿ. ನಾನು ಹೋಗಿ ಸುತ್ತಾಡಕ್ಕೆ ಹೋಗಿದ್ದಾತ. ಮುಂದಿನ ವಾರ ಮತ್ತೊಂದು ಹೊಸ ಪ್ಲೇಸಿಗೆ ಹೋಗೋದು ಮತ್ತು ವಿಡಿಯೋ ಮಾಡಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.